ಅಂದರೆ ಟೆಂಪೋ ಟ್ರಾವೆಲರ್ ಬಗ್ಗೆ ಕಂಪ್ಲೀಟ್ ಮಾಹಿತಿ. ಅಂದರೆ 1 ಲಕ್ಷ 1.5 ಲಕ್ಷಕ್ಕೆ ಸಾಕು. 1.5 ಲಕ್ಷಕ್ಕೆ ಕ್ಲಚ್ ರೋಡಿಂಗ್ ಚೇಂಜ್ ಮಾಡ್ಕೊಳ್ಳಿ. ಆಯ್ತಾ, ಇದಕ್ಕೇನ ಒಳ್ಳೆ ಮಾಡಿಫಿಕೇಶನ್ ಕಂಪ್ನಿ ಕಡೆಯಿಂದನೇ ಮಾಡ್ಕೊಟ್ಬಿಟ್ರೆ ಇನ್ನೂ ಸಖತ್ ಸೇಲ್ ಆಗುತ್ತೆ ಟೆಂಪೋ ಟ್ರಾವೆಲರು. ನನಗೂ ಗಾಡಿ ಮೇಂಟೆನೆನ್ಸ್ ಹಂಗಿರುತ್ತೆ, ಎಷ್ಟಕ್ಕೆ ಈ ಅಪ್ಗ್ರೇಸ್ ಮಾಡಿಸ್ಬೇಕು, ಎಷ್ಟಕ್ಕೆ ಆಯಿಲ್ ಚೇಂಜ್ ಮಾಡಿಸ್ಬೇಕು, ಎಷ್ಟಕ್ಕೆ ಕ್ಲಚ್ ಲೋಡಿಂಗ್ ಮಾಡಿಸ್ಬೇಕು, ಅಷ್ಟು ಓಡುತ್ತೆ. ಈ ಗಾಡಿನ ನಾನು ಹತ್ತತ್ರ ಒಂದು ಸಿಂಗಲ್ ಹ್ಯಾಂಡಲ್ಲೇ ಒಂದು 4 ರಿಂದ 5 ಲಕ್ಷ ಕಿಲೋಮೀಟರ್ ಓಡಿಸಿದ್ದೀನಿ. ನೀವು 2 ಗಾಡಿನೂ BS4 ಮತ್ತು ಮೇಂಟೆನೆನ್ಸ್ ಎಲ್ಲ ಮುಂದೆ ಹಂಗೆ ಹೋಗ್ತಾ ಹೇಳ್ತೀನಿ ನಿಮಗೆ. ನಾವು SK ಸೀಟ್ ಅಂತ ಅಂದ್ಬಿಟ್ಟು SK ಸೀಟಲ್ಲಿ ಮಾಡಿಸಿರೋದು. ಈ ಸೀಟು ಸ್ವಲ್ಪ ಅಗ್ಲ ಬರುತ್ತೆ, ಪುಷ್ ಬ್ಯಾಕ್ ಆದ್ರೂ ಕಂಫರ್ಟಬಲ್ ಆಗಿರುತ್ತೆ. ಫ್ರಂಟ್ಗೆ 40,000 ಒಂದ್ಸತಿ ಮಾಡಿಸ್ಕೊಳ್ಳಿ. ಅದಾದಮೇಲೆ ಬ್ಯಾಕು ಎರಡು, ಫ್ರಂಟು ಬ್ಯಾಕ್ ಎರಡು ಒಂದೇ ಸತಿ 80,000 ಮಾಡಿಸ್ಕೊಳ್ಳಿ. ಈ ಗಾಡಿ ತಗೊಂಡಾಗ ನಾನು ಆನ್ ರೋಡ್ ಪ್ರೈಸ್ 12 ಲಕ್ಷ ಇತ್ತು. ಯಾವಾಗ ಸ್ವಲ್ಪ ಡಿಸೈನ್ ಎಲ್ಲ ಬಂದಿದೆ, ಅದಕ್ಕಿಂತ ಇನ್ನೂ ಜಾಸ್ತಿ ಬಂದಿದೆ. ಎಲ್ಲ ಲೈಟಿಂಗ್ಸು ಮತ್ತು ಇಲ್ಲೆಲ್ಲ ಲೈಟ್ ಬರೋ ಥರ ಗಾಡಿನೂ ಇದೆ. ಒಂದು BS4 ಇದೆ, ಹೀರೋ 2 ಇದೆ. 2 ಗಾಡಿದು ಇದೊಂದೇ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಎಲ್ಲರೂ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಂತ, ಹಲೋ, ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಟೆಂಪೋ ಟ್ರಾವೆಲರ್ ಬಗ್ಗೆ ಕಂಪ್ಲೀಟ್ ಮಾಹಿತಿ. ಅಂತಂದರೆ ಗಾಡಿನ ನಾವು ಯಾವ ಥರ ರೆಡಿ ಮಾಡಿಸ್ಕೊಬೇಕು, ಗಾಡಿ ಮೇಂಟೆನೆನ್ಸ್ ಹಂಗಿರುತ್ತೆ, ಎಷ್ಟಕ್ಕೆ ಈ ಅಪ್ಗ್ರೇಸ್ ಮಾಡಿಸ್ಬೇಕು, ಎಷ್ಟಕ್ಕೆ ಆಯಿಲ್ ಚೇಂಜ್ ಮಾಡಿಸ್ಬೇಕು, ಎಷ್ಟಕ್ಕೆ ಕ್ಲಚ್ ಲೋಡಿಂಗ್ ಮಾಡಿಸ್ಬೇಕು, ಎಷ್ಟಕ್ಕೆ ಚೈನ್ ಪ್ಯಾಡ್ ಮಾಡಿಸ್ಬೇಕು, ಮತ್ತು ಗ್ರೀಸಿಂಗ್ ಓಡಿಸ್ಬೇಕು, ಕಟ್ಟೆ ಕೆಲಸ ಮಾಡಿಸ್ಬೇಕು, ಇಷ್ಟೆಲ್ಲ ಕೆಲಸಗಳು ಇರ್ತವೆ. ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ, ಓಕೆನಾ. ಮತ್ತು ಹಂಗೆ ಲಾಸ್ಟ್ ವಿಡಿಯೋದಲ್ಲಿ ಗಾಡಿ ತಗೊಂಡ್ರೆ ಸೇಲ್ದು ಯಾವ ಥರ ಇತ್ತು, ಹೊಸ ಗಾಡಿ ತಗೊಂಡ್ರಂಗೆ, ಹಳೆ ಗಾಡಿದು ಹೆಂಗೆ ಅಂತಂದ್ಬಿಟ್ಟು ಎಲ್ಲ ಹೇಳಿದ್ದೀನಿ. ಅದರಲ್ಲಿ ಇವತ್ತು ನನ್ನ ಹತ್ರ 2 ಗಾಡಿನೂ ಇದೆ. ಒಂದು BS4 ಇದೆ, ಹೀರೋ 2 ಇದೆ. 2 ಗಾಡಿದು ಇದೊಂದೇ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಗಾಡಿ ಕೆಲಸ ನೀವು ಒಂದು ಟೆಂಪೋ ಟ್ರಾವೆಲರ್ ತಗೊಂಡ್ರೆ ಯಾರು ಗೊತ್ತಿರಲ್ಲೋ ಅವ್ರಿಗೆ ಈ ವಿಡಿಯೋ, ಗಾಡಿ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು. ಈ ಗಾಡಿ ನಾನು ತಗೊಂಡಾಗ ಇದ್ರದ್ದು ಹಳೆ ಫೋಟೋ ಸಮೇತ ಇದೆ, ನಾನು ನಿಮ್ಗೆ ಫೋಟೋ ಕಳಿಸ್ಕೊಡ್ತೀನಿ. ಈ ಗಾಡಿ ನಾನು ತಗೊಂಡಿದ್ದು 2016 ಎಂಡಲ್ಲಿ, ಅಂದರೆ 17 ಮಂತಲ್ಲಿ, ಓಕೆನಾ. ಈ ಗಾಡಿ ಕಂಪ್ಲೀಟ್ ಇಂಟೀರಿಯರ್ ಎಲ್ಲ ನಾನೇ ಮಾಡಿಸಿರೋದು. ಇದನ್ನು ಬನ್ನಿ ಫಸ್ಟು ಹೊರಗಡೆಯಿಂದ ನಿಮಗೆ ಪ್ರತಿಯೊಂದನ್ನು ತೋರಿಸ್ಕೊಂಬರ್ತೀನಿ. ನಮಸ್ಕಾರ ಸ್ನೇಹಿತರೆ. ಅವಾಗಲೇ ಹೇಳ್ದಂಗೆ ಇವತ್ತು ಟೆಂಪೋ ಟ್ರಾವೆಲರ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ನಮ್ಮ ಟೆಂಪೋ ಟ್ರಾವೆಲರು. ಇದು ತಗೊಂಡಿದ್ದು 2016 ಎಂಡಲ್ಲಿ. ಈ ಗಾಡಿ ತಗೊಂಡಾಗ ಕಂಪ್ಲೀಟು ಖಾಲಿ ಇತ್ತು, ಅಂದರೆ ಇವೆಲ್ಲ ಏನಿದ್ದಿಲ್ಲ. ಈ ಫ್ರಂಟು ಬಂಪರ್ ಗಿಂಪರ್ ಎಲ್ಲ ಬೇರೆನೇ, ಮತ್ತು ಈ ಡೂಮು ಬೇರೆ ಥರ ಬರ್ತಿತ್ತು, ಅಂದರೆ ಪ್ಲೈನ್ ವೈಟ್ ಬರ್ತಿತ್ತು. ಇವಾಗ ಸ್ವಲ್ಪ ಡಿಸೈನ್ ಎಲ್ಲ ಬಂದಿದೆ, ಅದಕ್ಕಿಂತ ಇನ್ನೂ ಜಾಸ್ತಿ ಬಂದಿದೆ. ಎಲ್ಲ ಲೈಟಿಂಗ್ಸು ಮತ್ತು ಇಲ್ಲೆಲ್ಲ ಲೈಟ್ ಬರೋ ಥರ ಪ್ರತಿಯೊಂದು. ಇವಾಗ ಕಾರ್ ಮಾಡಿಫಿಕೇಶನ್ ಹೆಂಗೆ ಬರುತ್ತೆ ಅದೇ ಥರನೇ ಬರ್ತೈತೆ ಟೆಂಪೋ ಟ್ರಾವೆಲರ್ನು. ಇವಾಗ ಈ ಗಾಡಿ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಹೇಳ್ತೀನಿ. ಇದು ಬಂದು ಹೀರೋ 2 ಗಾಡಿ ಬಂದು BS4 ಇದೆ, BS6 ಇದೆ, BS3 ಇದೆ. ಅದರಲ್ಲಿ ಬಂದು ಇದು ಹೀರೋ 2. ಈ ಗಾಡಿ ತಗೊಂಡಾಗ ನಾನು ಆನ್ ರೋಡ್ ಪ್ರೈಸ್ 12 ಲಕ್ಷ ಇತ್ತು. ಯಾವಾಗ 17ನಲ್ಲಿ ಆನ್ ರೋಡ್ ಪ್ರೈಸೇ 12 ಲಕ್ಷ ಇತ್ತು. ಇವತ್ತಿಗೂ ಈ ಗಾಡಿ ರೇಟು ಕಮ್ಮಿ ಆಗಿಲ್ಲ. ಟೆಂಪೋ ಟ್ರಾವೆಲರ್ ರೇಟು ಇವತ್ತಿಗೂ ಅದೇ ರೇಟಲ್ಲೇ ಇದೆ ಗಾಡಿ, ಓಕೆನಾ. ಈ ಗಾಡಿಗೆ ನಾನು ಏನೇನು ಮಾಡಿಸಿದ್ದೀನಿ ಅಂತ ಅನ್ನೋದಾದರೆ, ಇದು ಮಾಮೂಲಿ ಸಣ್ಣದು ಮಿರರ್ ಬರ್ತಿತ್ತು, ಒಂಥರ ಬಾಕ್ಸ್ ಟೇಬಲ್ ಬರ್ತಿತ್ತು. ಇದನ್ನು ಚೇಂಜ್ ಮಾಡಿಸಿದ್ದೀನಿ. ಕಿವಿ ಬಂದು ಇವಾಗ ಬೇರೆ ಥರ ಎಲ್ಲ ಬಂದಿದೆ. ಅದನ್ನು ಬಿಟ್ಟರೆ ಈ ಪೂರ್ತಿ ಕಂಪ್ಲೀಟ್ ಡಿಸ್ಕ್ ಬರ್ತಿತ್ತು. ನಾನು ಮ್ಯಾಗ್ವೀಲ್ ಹಾಕ್ಸಿದ್ದೀನಿ. ಮ್ಯಾಗ್ವೀಲ್ ಹಾಕ್ಸಿ ಫುಲ್ ಎಲ್ಲ ಟ್ಯೂಬ್ಲೆಸ್ ಮಾಡಿಸಿರೋದು. ಅದಾದಮೇಲೆ ಇವೆಲ್ಲ ಸ್ಪೈಲರ್ ಎಲ್ಲ ಹೊಸದು ಹಾಕ್ಸಿರೋದು. ಸ್ಪೈಲರ್ ತಗೊಂಡ್ರೆ ಈ ಗಾಡಿ ಬಂದು 2017 ಎಂಡು ಕಂಪ್ಲೀಟ್. ನಾಲ್ಕು ಇವೆರಡು ಮತ್ತು ಈ ಕಡೆ ಸೈಡ್ 2, 4 ಅಲಾಯ್ ವೀಲ್ ಹಾಕ್ಸಿದ್ದೀನಿ. ಮತ್ತು ಅದನ್ನು ಬಿಟ್ಬಿಟ್ರೆ ಇದು ಸ್ಟೆಪ್ನಿ ಇಲ್ಲಿ ಬರಲ್ಲ. ಇದು ಬಂದು ಗಾಡಿ ಕೆಳಗಡೆ ಬರುತ್ತೆ, ಫುಲ್ ಅಂಡರ್ ಚಾರ್ಸಿಲ್ ಬರುತ್ತೆ ಇದು ಸ್ಟೆಪ್ನಿ. ಬಟ್ ನಾವು ಇಲ್ಲಿಗೆ ಸ್ಟೆಪ್ನಿ ಕ್ಲಾಂಪ್ ಅಂತ ಮಾಡಿಸಿ ಇದನ್ನು ಹಾಕ್ಸ್ಕೊಂಡಿದ್ದೀನಿ. ಅದಾದಮೇಲೆ ಇದೊಂದು ಸ್ಪೈಲರು ಇಲ್ಲಿದೆಯಲ್ಲ, ಈ ಸ್ಪೈಲರು ಇದು ಎಕ್ಸ್ಟ್ರಾ TT ಗಾಡಿಗೆ ಫುಲ್ ಪ್ಲೈನ್ ಬರುತ್ತೆ. ಸಿಂಪಲಾಗಿ ಬರೋದೇ ಬೇರೆ ಥರ, ಇದೇ ಬೇರೆ ಥರ. ಇದೊಂದು ಎಕ್ಸ್ಟ್ರಾ ಸೇಫ್ಟಿ ಬಂಪರ್ ಅಂತ ಹಾಕ್ಸ್ಕೊಂಡಿದ್ದೀನಿ. ಸದ್ಯಕ್ಕೆ ಇವೆಲ್ಲ ಇವಾಗ ಹಾಕ್ಸಂಗಿಲ್ಲ. ಏನು 2 ವೀಲರವರು ಅವು ಸಣ್ಣ ಪುಟ್ಟ ಬಂದು ಟಚ್ ಮಾಡ್ತಾರೆ ಅಂತ ಅನ್ನೋ ಕಾರಣಕ್ಕೆ ಅದೊಂದು ಸೇಫ್ಟಿ ಬಂಪರ್ ಹಾಕ್ಸಿದ್ದೀನಿ. ಮತ್ತು ಇವೆರಡು ರೈನ್ ಗಾರ್ಡ್ ಹಾಕ್ಸಿದ್ದೀನಿ. ಅದನ್ನು ಬಿಟ್ಟರೆ ಕ್ಯಾರಿಯರು ಫ್ರಂಟಲ್ಲಿ ಏನು ಕಾಣುತ್ತೆ ನಿಮಗೆ ಮೇಲಗಡೆ, ಆ ಕ್ಯಾರಿಯರು ಬರಲ್ಲ ಈ ಗಾಡಿಯಲ್ಲಿ. ಎಕ್ಸ್ಟ್ರಾ ಕ್ಯಾರಿಯರ್ ಮಾಡಿಸಿದ್ದೀನಿ. ಎಕ್ಸ್ಟ್ರಾ ಕ್ಯಾರಿಯರ್ ಆದಮೇಲೆ ಇವೆಲ್ಲ ನಮ್ಮ ಶೋಕಿಗೆ ಏನು ಬೇಕೋ ಆ ಥರ ಮಾಡಿಸಿದ್ದೀನಿ. ಸುಮಾರು ದಿನ ಆಯಿತು ಗಾಡಿ ಇದನ್ನು ರೆಡಿ ಮಾಡಿಸಿ, ಮತ್ತೆ ಇವಾಗ ತಿರುಗಿ ಯಾವಾಗ ಮಾಡಿಸಿರಲಿಲ್ಲ.
ಸದ್ಯಕ್ಕೆ ಇದನ್ನ ಇದು ಬಂದು ಸೀಟು ಎಕ್ಸ್ಟ್ರಾ ಸೀಟ್ ಮಾಡಿಸಿರೋದು, ಅಂದರೆ AC ಸೀಟ್ ಹೆಂಗೆ ಬರುತ್ತೆ ಆ ಗಾಡೀಲಿದೆ, ಇನ್ನೊಂದು ಗಾಡೀಲಿ ಅದನ್ನು ತೋರಿಸ್ತೀನಿ. ಇದು ಬಂದು ಎಕ್ಸ್ಟ್ರಾ ಹೊಸ್ದಾಗಿ ಮಾಡಿಸಿರೋದು. ನಾವು SK ಸೀಟ್ ಅಂತ ಅಂದ್ಬಿಟ್ಟು SK ಸೀಟಲ್ಲಿ ಮಾಡಿಸಿರೋದು. ಈ ಸೀಟು ಸ್ವಲ್ಪ ಅಗಲ ಬರುತ್ತೆ, ಪುಷ್ ಬ್ಯಾಕ್ ಆದ್ರೂ ಕಂಫರ್ಟಬಲ್ ಆಗಿರುತ್ತೆ ನೋಡಿ. ಪುಷ್ ಬ್ಯಾಕ್ ಆದ್ರೂ ಇಷ್ಟು ಕಂಫರ್ಟಬಲ್ ಆಗಿರುತ್ತೆ. ಪ್ಲಸ್ಸು ಈ ಇಂಟೀರಿಯರ್ ಏನಿದೆ, ಈ ಕಂಪ್ಲೀಟ್ ಇಂಟೀರಿಯರ್ ಏನಿದೆ ಇದು ಈ ಥರ ಬರಲ್ಲ, ಇದು ಫುಲ್ಲು ಪ್ಲೈನೇ ಬರುತ್ತೆ ಮಾಮೂಲಿ. ಅಂದರೆ ಏನು ಇರೋದೇ ಇಲ್ಲ ಇದರಲ್ಲಿ, ಒಂಥರ ಕಾರ್ ರೂಫ್ ಬರುತ್ತಲ್ಲ, ಕಾರ್ ರೂಫ್ ಥರ ಬರುತ್ತೆ. ಇದು ಈ ಥರ ಇರುತ್ತೆ. ಆಮೇಲೆ AC ವಿಂಟ್ ಬಂದು ನೋಡಿ, ಇಲ್ಲಿದೆಯಲ್ಲ AC ವಿಂಟ್, ಇದು ಈ ಥರ ಬರುತ್ತೆ. ಈ ಥರ ಮಾಡಿಸ್ಕೊಂಡಿರೋದು ನಾವು ಇವಾಗ ಚೇಂಜ್ ಮಾಡಿಸ್ಕೊಂಡಿರೋದು ಇದನ್ನೆಲ್ಲ, AC ವಿಂಟ್ ಎಲ್ಲನೂ. ಆಮೇಲೆ ಯಾಕೆಂದರೆ ಈ ಬಾಕ್ಸು ಇದು ಬರಲ್ಲ, ಇದೆಲ್ಲ ಕಂಪ್ಲೀಟ್ ಎಕ್ಸ್ಟ್ರಾನೇ. ಪ್ಲಸ್ಸು ಇಲ್ಲಿ ಮನೆಗೆ ಹಾಕ್ತೀವಲ್ಲ ಆ ಥರ ಲೈಟ್ ಹಾಕ್ಸಿದ್ದೀನಿ. ಪ್ಲಸ್ಸು ಇಲ್ಲೊಂದು ಲೇಸರ್ ಇದೆ ಇದರಲ್ಲಿ, ಇಲ್ಲೊಂದು ಲೇಸರು, ಇಲ್ಲಿ ಲೈಟಿಂಗ್ ಬರುತ್ತೆ, ಅಲ್ಲೂ ಲೈಟಿಂಗ್ ಬರುತ್ತೆ. ಕಂಪ್ಲೀಟ್ ಇದು ಲೈಟಿಂಗ್ ಏನೇನೆ, ಇವೆಲ್ಲ ಆಲ್ಮೋಸ್ಟ್ ಲೈಟಿಂಗು. ಮತ್ತು ಈ ಕಡೆಗೆ ನೋಡೋದಾದರೆ ನೀವು ಹಿಂಗೆ ಬಾ, ಈ ಕಡೆಗೆ ನೋಡೋದಾದರೆ ಒಂದು 24 ಇಂಚದು TV ಹಾಕ್ಸಿದ್ದೀನಿ ಈ ಗಾಡಿಗೆ. TV ಮತ್ತು ಇಲ್ಲೊಂದು ಟಾಪ್ ಮನೆಗಳಲ್ಲಿ ಹಾಕ್ತಾರೆ ನೋಡಿ ಆ ಥರ ಲೈಟಿಂಗ್ಸು. ಇದರಲ್ಲಿ ಬಂದು 4 ಸ್ಪೀಕರು, ಒಂದು ಸಬ್ ಹಾಕ್ಸಿದ್ದೀನಿ. 4 ಸ್ಪೀಕರ್, ಒಂದು ಸಬ್ಬು, ಮತ್ತು ಪೈನಿಯರ್ ಸಿಸ್ಟಮ್ ಇದೆ ಇದರಲ್ಲಿ. ಪೈನಿಯರ್ ಸಿಸ್ಟಮ್ ಹಾಕ್ಸಿ, ಇದು AC ನಾವು ಇಲ್ಲೊಂದು ನವರಂಗ್ ಅಂತಿದೆ, ಅಲ್ಲಿ ಆಲ್ಟ್ರೇಷನ್ ಮಾಡಿಸಿರೋದು ಇದನ್ನು AC ನ. ಇದು ಸುಮಾರು ಜನ ಇದ್ದಾರೆ, 9 ಇದ್ದಾರೆ, ಮತ್ತು ಅರುಣ್ ಅಂತಿದ್ದಾರೆ, ಎಲ್ಲ ಕಡೆನೂ ಇದೆ ಸುಮಾರು AC ಮಾಡೋರು. ಇದನ್ನು ನಾವು ಬ್ಲೋವರ್ ಜಾಸ್ತಿ ಬರಲಿ ಅಂತ ಅಂದ್ಬಿಟ್ಟು ಫ್ರಂಟಿಗೆ ಮಾಡಿಸಿರೋದು. ಇಲ್ಲೊಂಥರ ಬೇರೆ ಥರನೇ ಬರ್ತಿತ್ತು, ಇದನ್ನೆಲ್ಲ ಚೇಂಜ್ ಮಾಡಿಸಿ ಫ್ರಂಟಿಗೆ ಮಾಡಿಸಿದ್ದೀನಿ. ಇದಾದಮೇಲೆ ಇಲ್ಲೂ AC ಬರ್ತಿತ್ತು, ಅಂದರೆ ಇನ್ನು ಹಳೆ ಗಾಡಿಗಳಲ್ಲಿ ಇಲ್ಲಿ ಟಾಪಲ್ಲಿ AC ಬರೋದು, ಟಾಪ್ AC ಅಂತ ಬರುತ್ತೆ ಅದು. ಇದು ಫ್ರಂಟ್ AC ನಮ್ಮದು. ಫ್ರಂಟ್ AC ಇರೋದ್ರಿಂದ ಡ್ಯಾಶ್ ಬೋರ್ಡಲ್ಲಿ ಬರುತ್ತೆ. ಓಕೆನಾ? ಈ ಗಾಡಿದಾದ್ಮೇಲೆ ಆ ಗಾಡಿಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಇವಾಗ ನಾನು ಹೇಳಿದ್ದು ಬಂದು Euro 2 ಬಗ್ಗೆ. Euro 2 ಆದಮೇಲೆ ಮತ್ತು ಈ ಗಾಡಿಗಳು ಎರಡು ಗಾಡಿನೂ ಬಂದು BS4. ಇದು ನೀವು ಎರಡು ಗಾಡಿನೂ BS4. ಮತ್ತು ಮೇಂಟೆನೆನ್ಸ್ ಎಲ್ಲ ಮುಂದೆ ಹಂಗೆ ಹೋಗ್ತಾ ಹೇಳ್ತೀನಿ ನಿಮಗೆ. ಆ ಗಾಡಿ ಬರೋಕ್ಕೆ ಮುಂಚೆ ಈ ಗಾಡಿದು ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಇಂಟೀರಿಯರ್ ಎಲ್ಲ ತೋರಿಸ್ಬಿಡ್ತೀನಿ ಬನ್ನಿ. ಇದೆಲ್ಲ ಸೇಮ್ ಕಂಪ್ನಿಯಿಂದನೇ ಬರುವಂಥ ಬಂಪರ್ ಇದು. ಅದನ್ನು ಬಿಟ್ಟರೆ ಈ ಮಿರರ್ ಕೂಡ ಕಂಪ್ನಿಯಿಂದನೇ ಬರುವಂಥದ್ದು. ಇದು ಈ ಸೇಮ್ ಕಂಪ್ನಿಲಿ ಏನಿಂದ ಬರುತ್ತೆ ಅದೇ ಇದೆ. ಇನ್ನು ಆ ಗಾಡೀಲಿ ನೋಡ್ಬೋದು ನೀವು ಮಿರರು, ಆ ಗಾಡೀಲಿ ಏನಿದೆ ಅದೇ ಥರ ಹಾಕ್ಸಿದ್ದೀನಿ ಅದಕ್ಕೆ. ಬಟ್ ಇದು ಕಂಪ್ನಿಯಿಂದ ಬರೋ ಥರ ಮಿರರು. ಇವಾಗ ಕಂಪ್ನಿಲಿ ಬರೋದು ನೋಡಿ, ಸೇಮ್ ಈ ಥರ ವೀಲ್ಸ್ ಬರುತ್ತೆ, ಡಿಸ್ಕು ಪ್ಲಸ್ ಹಿಂಗೆ ವಿತ್ ಟ್ಯೂಬ್, ಅದು ವಿತ್ ಟ್ಯೂಬಲ್ಲಿ ಬರೋವಂಥದ್ದು. ಈ ಪುಟ್ರೋಸ್ಟ್ ಕೂಡ ನಾವೇ ಮಾಡಿಸಿರೋದು. ಇದನ್ನು ಪುಟ್ರೋಸ್ಟ್ ಏನಿದೆ ಜಸ್ಟ್ ಒಂದು ಹ್ಯಾಂಡ್ಲ್ ಬರುತ್ತೆ, ಇಲ್ಲಾಂದರೆ ರೈಟ್ ಸೈಡಲ್ಲಿ ಬರೋದೇ ಇಲ್ಲ ಅಂದ್ಕೊಳ್ಳಿ, ಜಸ್ಟ್ ಈ ಥರ ಬರುತ್ತೆ. ಇದನ್ನು ನಾವೇ ಮಾಡಿಸಿರೋದು. ಪ್ಲಸ್ ಅದ್ರ ಜೊತೆಗೆ ಆ ಗಾಡಿಗೂ ಈ ಗಾಡಿಗೂ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಇದು ವಿಂಡೋ ಫ್ರೇಮು ದೊಡ್ಡದು ಬರುತ್ತೆ, ಅಗಲ ಬರುತ್ತೆ ಈ ಗಾಡಿದು. ಆ ಗಾಡಿದು ಒಂದು ಸ್ವಲ್ಪ ಚಿಕ್ಕದು ಬರುತ್ತೆ, ಒಂದಿಷ್ಟು ಚಿಕ್ಕದು ಬರುತ್ತೆ. ಇದು BS4ಗೆ ಚೇಂಜಸ್ ಇರೋದು ಇದು ಸ್ನೇಹಿತರೆ. ಈ ಗಾಡಿದು ಒಳಗಡೆ ಇಂಟೀರಿಯರು ಆ ಗಾಡಿಗೂ ಈ ಗಾಡಿಗೂ ಮತ್ತೆ ಬಂತ ಆ ಗಾಡಿಗೂ ಈ ಗಾಡಿಗೂ ಡಿಫ್ರೆನ್ಸ್ ಏನು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಬಾ, ಇದು ನೋಡಿ, ಇದು ಕಂಪ್ನಿಯಿಂದ ಬರೋ ರೂಫ್ ಇದು, ಆಯ್ತಾ? ಇದು ಇವಾಗ ಇನ್ನೊಂದು 2 ತಿಂಗಳಲ್ಲಿ ಬಿಟ್ಟು ಇನ್ನೊಂದು ತಿಂಗಳಲ್ಲಿ ಇದನ್ನು ಇಂಟೀರಿಯರ್ ಎಲ್ಲ ಚೇಂಜ್ ಮಾಡಿಸ್ಬೇಕು ನಾನು. ಅವಾಗ ಇಂಟೀರಿಯರ್ ಚೇಂಜ್ ಮಾಡಿಸಿದಾಗ ವಿಡಿಯೋ ಹಾಕ್ತೀನಿ. ಈ ಕಂಪ್ನಿಯಿಂದ ಏನು ಬರುತ್ತೆ ಸೇಮ್ ಇಷ್ಟೇ ಬರೋದು ಕಂಪ್ನಿಯಿಂದ, ಆಯ್ತಾ? ಇದಕ್ಕೆ ಏನಾರ ಒಳ್ಳೆ ಮಾಡಿಫಿಕೇಶನ್ ಏನೋ ಕಂಪ್ನಿ ಕಡೆಯಿಂದನೇ ಮಾಡಿಕೊಟ್ಬಿಟ್ರೆ ಇನ್ನೂ ಸಖತ್ ಸೇಲ್ ಆಗುತ್ತೆ ಟೆಂಪೋ ಟ್ರಾವೆಲರು. ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಚೇಂಜಸ್ ಮಾಡಿಬಿಟ್ರೆ ನೀಟಾಗಿ, ಅಂದರೆ ಒಂದು ಸ್ವಲ್ಪ ಅಫಿಷಿಯಲಾಗಿ ಮಾಡಿದ್ರೂ ಸಾಕು, ಫುಲ್ಲು ಜಿಗಿ ಅನ್ನಂಗೆ ಏನು ಬೇಡ, ಅಫಿಷಿಯಲಾಗಿ ಮಾಡಿಕೊಟ್ರೂ ಸಾಕು. ಇನ್ನು ನೀಟಾಗಿ ಒಳ್ಳೊಳ್ಳೆ ಗಾಡಿಗಳು ಆ ಥರ ಬಂದುಬಿಟ್ರೆ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ. ಇದು ಕಂಪ್ನಿ ಶೀಟು ಸ್ನೇಹಿತರೆ, ನಿಮ್ಗೆ ಅವಾಗ ಹೇಳಿದ್ನಲ್ಲ, ಇದು ಬಂದು ಕಂಪ್ನಿ ಶೀಟು. ನಾವು ಹಾಕ್ಸಿರೋದು ಅದರಲ್ಲಿ ಅಗಲ ಸೀಟ್ ಬರುತ್ತೆ, ಇದು ಕಂಪ್ನಿ ಶೀಟ್ ಇದು. ಓಕೆನಾ? ಅಲ್ಲಿ AC ನಾನು ತೋರಿಸ್ದಂಗೆ, ಅಲ್ಲಿರಲಿ, AC ನಾನು ತೋರಿಸ್ದಂಗೆ ಆ ಗಾಡೀಲಿ ಬಾಕ್ಸ್ ಇದೆ, ಅಂದರೆ ರೂಫಿಂಗ್ ಇಂಟೀರಿಯರ್ ಆಗಿ ಬಾಕ್ಸ್ ಇದೆ. ಈ ಗಾಡೀಲಿ ಸೇಮ್ ಡೈರೆಕ್ಟ್ ಹಿಂಗೆ ಕಂಪ್ನಿಯಿಂದ ಏನು ಬಂದಿರುತ್ತೆ ಹಂಗೆ ಇದೆ. ಈ ಗಾಡೀಲಿ ಸದ್ಯಕ್ಕೆ ನಮ್ಗೆ ಬೇಕಾಗುತ್ತೆ ಅಂತೇಳಿ TV ಬಾಕ್ಸ್ ಮಾಡಿಸಿದ್ದೀವಿ, ಅಂದರೆ ಕಸ್ಟಮರ್ ಹೋಗೋದಕ್ಕೆ TV ಬೇಕಾಗುತ್ತೆ ಮತ್ತು ಸಿಸ್ಟಮ್ ಬೇಕಾಗುತ್ತೆ ಅಂದ್ಬಿಟ್ಟು ಇದಕ್ಕೆ 4 ಸ್ಪೀಕರ್ ಹಂಗೆ ಆಲ್ಟ್ರೇಷನ್ ಮಾಡಿಸಿರೋದು. 4 ಸ್ಪೀಕರು, ಒಂದು ಬಾಲ್ ಲೈಟು ಇದರಲ್ಲಿ ಹಂಗೆ ಆಲ್ಟ್ರೇಷನ್ ಮಾಡಿಸಿರೋದು. ಯಾಕೆಂದರೆ ಇದು ಕಂಪ್ನಿಲೇ ಓಡ್ತಾ ಇದ್ದಿದ್ದು ಗಾಡಿ ಆಗಿದ್ದರಿಂದ ಅಷ್ಟನ್ನು ಮಾಡಿಸ್ಕೊಂಡಿದ್ದೀವಿ ಸದ್ಯಕ್ಕೆ. ಸೆಕೆಂಡ್ ಇರೋಕ್ಕಾಗಲ್ಲಪ್ಪ. ಇದು ನೋಡಿ
ಏನು ಆರಾಮ ಮಾಡ್ಕೋ. ಓಕೆನಾ ಸ್ನೇಹಿತರೆ, ನಮ್ಮ ಆ ಗಾಡೀಲಿ ತೋರಿಸಿದ್ನಲ್ಲ ಸೇಮು ಫಸ್ಟು ಇದೇ ಥರನೇ ಬರ್ತಿದ್ದು ಆಯಿತಾ. ಇವಾಗ ನಾವು ಅಲ್ಲಿ ಆಲ್ಟ್ರೇಷನ್ ಮಾಡಿಸಿದ್ವಿ. ಇದರಲ್ಲಿ BS4 ಎ ಸಿ ಕೂಲಿಂಗ್ ಚೆನ್ನಾಗಿ ಬರುತ್ತೆ, ಅದರಲ್ಲೂ ಚೆನ್ನಾಗಿ ಬರುತ್ತೆ, ಇದರಲ್ಲೂ ಚೆನ್ನಾಗಿ ಬರುತ್ತೆ. ಬಟ್ ಮುಂಚೆ ಹಿಂಗಿತ್ತು, ಇಲ್ಲೆಲ್ಲ ಬರುತ್ತೆ. ಪ್ಲಸ್ ಆ ಕಡೆ ಡ್ರೈವರ್ಗೂ ಒಂದು ಬರುತ್ತೆ. ಇದೆಲ್ಲ ಓಕೆ, ಇದೆಲ್ಲ ಡ್ರೈವರ್ಗಳು ನಮ್ಮ ಹುಡುಗರುಗಳು ಹಾಕೊಂಡಿರೋದು ಶೋಕಿಗೆ ಇದೆಲ್ಲ ಡಿಸೈನ್. ಓಕೆ ಸ್ನೇಹಿತರೆ, ನಿಮ್ಗೆ ಇಷ್ಟು ಮಾಹಿತಿ ಸಿಕ್ಕಿದೆ. ಇವಾಗ ಇದ್ರ ಜೊತೆಗೆ ಗಾಡಿನ ಮೇಂಟೆನೆನ್ಸು ಯಾವ ಥರ ಅಪ್ಗ್ರೀಸು, ಆಯಿಲ್ ಚೇಂಜು, ಮತ್ತು ಒಂದು ಗ್ರೀಸ್ ಹೊಡಿಸ್ತೀವಿ ಅಂತಂದರೆ, ಒಂದು ಕ್ಲಚ್ ಲೋಡಿಂಗ್ ಮಾಡಿಸ್ತೀವಿ ಅಂತಂದರೆ ಏನೇನು ಮಾಡಿಸ್ಬೇಕು ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ, ಬನ್ನಿ. ಮತ್ತು ಸ್ನೇಹಿತರೆ, ಇವಾಗ ಸರ್ವಿಸ್ ಬಗ್ಗೆ ಹೇಳೋದಾಯಿತು ಅಂತಂದರೆ, ನಮ್ಮ ಟೆಂಪೋ ಟ್ರಾವೆಲರ್ಗಳಿಗೆ ಬಂದು ಒಂದು ಆಯಿಲ್ ಚೇಂಜ್ ಬಂದ್ಬಿಟ್ಟು 10,000ಕ್ಕೆ ಆಯಿಲ್ ಚೇಂಜ್ ಮಾಡಿಸ್ಕೋಬೇಕು. ನೀವೇನೇ ಇದ್ರೂ ಬೇಕಾದ್ರೆ ಒಂದು 1,000-2,000 ಕಮ್ಮಿ ಮಾಡಿಸ್ಕೊಂಡ್ರು ಓಕೆ. ಮಿನಿಮಮ್ 10,000 ಆಯಿಲ್ ಚೇಂಜ್ ಅಂತೂ 10,000ಕ್ಕೆ ಮಾಡಿಸ್ಕೊಳ್ಳೇಬೇಕು. ಅದನ್ನು ಬಿಡುತ್ತಂತಂದರೆ ಇನ್ನು ಕ್ಲಚ್ ಲೋಡಿಂಗು ನಮ್ಮ ಟೆಂಪೋ ಟ್ರಾವೆಲರಲ್ಲಿ, ಮತ್ತು ಯಾವುದೇ ಒಂದು ಗಾಡಿಲಾದ್ರೂ, ಬಸ್ಸಲ್ಲಿ, ಟೆಂಪೋ ಟ್ರಾವೆಲರು, ಟ್ರಕ್ಕು, ಇದರಲ್ಲಿ ಎಲ್ಲದರಲ್ಲೂ, ಕಾರು ಎಲ್ಲ ಒಂದೇ ಕಂಪ್ಯಾರಿಸನ್ ಆಗಲ್ಲ. ಈ ಗಾಡಿ ಬಂದು 1 ಲಕ್ಷದಿಂದ 1.5 ಲಕ್ಷ ಅಷ್ಟು ಓಡುತ್ತೆ. ಈ ಗಾಡಿನ ನಾನು ಹತ್ತತ್ರ ಒಂದು ಸಿಂಗಲ್ ಹ್ಯಾಂಡಲ್ಲೇ ಒಂದು 4ರಿಂದ 5 ಲಕ್ಷ ಕಿಲೋಮೀಟ್ರ್ ಓಡಿಸಿದ್ದೀನಿ. 2 ಲಕ್ಷಕ್ಕೆ ಕ್ಲಚ್ ಲೋಡಿಂಗ್ ಹಾಕ್ಸಿದ್ದೀನಿ. ಅದನ್ನು ಅಂತಂದರೆ ನೀವು ಇವಾಗ ಕ್ಲಚ್ ಲೋಡಿಂಗ್ ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ. 1 ಲಕ್ಷ 1.5 ಲಕ್ಷಕ್ಕೆ ಸಾಕು. 1.5 ಲಕ್ಷಕ್ಕೆ ಕ್ಲಚ್ ಲೋಡಿಂಗ್ ಚೇಂಜ್ ಮಾಡ್ಕೊಳ್ಳಿ. ಮತ್ತೆಲ್ಲೋ ಒಂದು ಕಡೆ ರೋಡಲ್ಲಿ ಪ್ರಾಬ್ಲಮ್ ಆಗಿ ನೀವು ನಿಂತ್ಕೊಳ್ಳೋದ್ರ ಬದಲಿಗೆ 1.5 ಲಕ್ಷಕ್ಕೆ ಒಂದ್ಸತಿ ಕ್ಲಚ್ ಲೋಡಿಂಗ್ ಚೇಂಜ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅದನ್ನು ಬಿಡುತ್ತಂತಂದರೆ ನೆಕ್ಸ್ಟು ಆಯಿಲ್ ಚೇಂಜ್ ಹೇಳಿದ್ದೀನಿ. ಅಪ್ಗ್ರೀಸ್ ಸ್ನೇಹಿತರೆ, ಅಪ್ಗ್ರೀಸ್ ಒಂದು ವಿಚಾರಕ್ಕೆ ಬಂತು ಅಂತಂದರೆ, ಫ್ರಂಟ್ ವೀಲು 40,000ಕ್ಕೆ ಅಪ್ಗ್ರೀಸ್ ಮಾಡಿಸ್ಬೇಕು. ಗಾಡಿ ಬಂದಾಗ ಒಂದೇ ಸತಿ ಫ್ರಂಟ್ಗೆ 40,000ಕ್ಕೆ ಒಂದು ಸತಿ ಮಾಡಿಸ್ಕೊಳ್ಳಿ. ಅದಾದಮೇಲೆ ಬ್ಯಾಕು ಎರಡು, ಫ್ರಂಟು ಬ್ಯಾಕ್ ಎರಡು ಒಂದೇ ಸತಿ 80,000ಕ್ಕೆ ಮಾಡಿಸ್ಕೊಳ್ಳಿ. ಬ್ಯಾಕ್ ವೀಲ್ 80,000 ಗಂಟೆ ಓಡುತ್ತೆ. ಈ ನಮ್ಮ ಇದರಲ್ಲಿ ಟೆಂಪೋ ಟ್ರಾವೆಲರಲ್ಲಿ ಬ್ಯಾಕು 80,000 ಗಂಟೆ ಓಡುತ್ತೆ, ಫ್ರಂಟು 40,000ಕ್ಕೆ ಓಡಿಸುತ್ತೆ. ಅಷ್ಟಕ್ಕೆ ಅಪ್ಗ್ರೀಸ್ ಮಾಡಿಸ್ಕೊಳ್ಳಿ. ಅದನ್ನು ಬಿಡ್ತು ಅಂತಂದರೆ ನಿಮಗೆ ಡಿಫ್ರೆನ್ಸ್ ಅನ್ನ ಆಯಿಲು ಮತ್ತು ಇದೆಲ್ಲನೂ 80,000ಕ್ಕೆ ಒಂದು ಸತಿ ಚೇಂಜ್ ಮಾಡಿಸ್ಕೊಳ್ಳಿ. ಹೊಸ ಗಾಡಿ ತೊಗೊಂಬಂದರೆ. ಇನ್ನು ಹಳೆ ಗಾಡಿ ಇದ್ದರೆ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಆಯಿಲ್ ಕಮ್ಮಿ ಆದರೆ ಮಾತ್ರ ಹಾಕ್ಸ್ಕೊಳ್ಳಿ. ಇಲ್ಲ ಅಂತಂದರೆ ಹಂಗೆ ನೀವು ಕಂಟಿನ್ಯೂ ಮಾಡ್ಬೋದು. ಇನ್ನು ಇನ್ನೊಂದು ವಿಚಾರಕ್ಕೆ ಗೊತ್ತು ಅಂತಂದರೆ, ಚೈನು ಪ್ಯಾಡ್ ವಿಚಾರಕ್ಕೆ ಗೊತ್ತು ಅಂತಂದರೆ, ನಮ್ಮ ಟೆಂಪೋ ಟ್ರಾವೆಲರ್ ಹೀರೋ 2 ಅಲ್ಲಿ ಬಂದು ಚೈನು ಪ್ಯಾಡು 1,30,000ರಿಂದ 50,000 ಒಳಗಡೆ ಮಾಡಿಸ್ಕೋಬೇಕು. ಚೈನು ಪ್ಯಾಡ್ನ ಕಂಪಲ್ಸರಿ. ಅದು ಓಡಲಿ ಬಿಡಲಿ ಅದು ಲೆಕ್ಕ ಬೇಡ. ಕಟ್ಟಾಗೋವರೆಗೂ ಬಿಡೋಕೆ ಹೋಗ್ಬಿಡಿ. ಚೈನ್ ಕಟ್ಟಾಗುತ್ತೆ ಒಳಗಡೆ. ಏನಕ್ಕೆ ಅಂತಂದರೆ ಚೈನ್ ಸಮಿಯುತ್ತೆ, ಇಲ್ಲಾಂದರೆ ಪ್ಯಾಡ್ ಸಮಿದಿರುತ್ತೆ. ಅದರಿಂದ ಒಂದು ಚೈನ್ ಕಟ್ಟಾಗುತ್ತೆ. 1.5 ಒಳಗಡೆ ಮಾಡಿಸ್ಕೊಬಿಟ್ರೆ ಇನ್ನು ನೆಕ್ಸ್ಟು ನೀವು 1.5 ಲಕ್ಷ ಒಳಗಡೆ ಮತ್ತೆ ಮಾಡಿಸ್ಕೊಳಕ್ಕಾಗುತ್ತೆ. ಅಲ್ಲಿವರೆಗೂ ನಿಮ್ಗೆ ಏನು ಸಮಸ್ಯೆ ಇರಲ್ಲ. ಚೈನ್ ಪ್ಯಾಡು ಇನ್ನು BS4 ಬಂತು ಅಂತಂದರೆ ಅದಕ್ಕೇನು ಚೈನ್ ಪ್ಯಾಡು ನೀವು 1.5 ಲಕ್ಷಕ್ಕೆ ಮಾಡಿಸಂಗಿರಲ್ಲ. 4 ಲಕ್ಷವರೆಗೂ ಮಾಡಿಸ್ಬೋದು. BS4 ಬಂತು ಅಂತಂದರೆ. ಹೀರೋ 2 ಆದರೆ 1.5 ಒಳಗಡೆ ಮಾಡಿಸ್ಬೇಕು. ಇನ್ನು ಆಮೇಲೆ ಗೇರ್ ಬಾಕ್ಸು, ಈ BS4ಅಲ್ಲಿ ಆಲ್ಮೋಸ್ಟು 4th ಗೇರ್ ಕಂಪ್ಲೇಂಟ್ ಐತೆ. BS4ಅಲ್ಲಿ ಬಂದು 4th ಗೇರು 3rd ಗೇರು ಕಂಪ್ಲೇಂಟ್ ಇದೆ. ಯಾವ್ದಾದ್ರು ಒಂದು ಗೇರ್ ಸಮಸ್ಯೆ ಬಂದೇ ಬರುತ್ತೆ BS4ಗಳಲ್ಲಿ. ಈ ಹೀರೋ 2ಅಲ್ಲಿ ಏನಂತ ಸಮಸ್ಯೆ ಬರಲ್ಲ. ಇದು ಬತ್ತು ಅಂತಂದರೆ ನಮಗೆ ನಮ್ಮ ಅಂದರೆ ಸಣ್ಣ ಪುಟ್ಟ ಒಂದು 7ರಿಂದ 8,000 ಒಳಗಡೆ, 10,000 ಒಳಗಡೆ ಖರ್ಚು ಬಂದ್ಬಿಡುತ್ತೆ. ಇನ್ನು ಆ ಗಾಡಿದು ಬತ್ತು ಅಂತಂದರೆ 50,000 ಮಿನಿಮಮ್ ಕೈಯಲ್ಲಿ ಇಟ್ಕೊಂಡೇ ಇರಬೇಕು. ಒಂದು BS4 ಖರ್ಚು ಬಂತಂದ್ರೆ ಗೇರ್ ಬಾಕ್ಸಲ್ಲಿ ಮಿನಿಮಮ್ 50,000 ಕೈಯಲ್ಲಿ ಇಟ್ಕೊಂಡಿರ್ಬೇಕು. ಇನ್ನು ಇದೆಲ್ಲ ಸೇಮು ಎತ್ರದ್ದು ಇದ್ರದ್ದು ಅಪ್ಗ್ರೀಸು, ಆಯಿಲ್ ಚೇಂಜು ಮತ್ತು ಲೈನಿಂಗ್ದು ಇದೆಲ್ಲ ಸೇಮೇ ಬರುತ್ತೆ. ಈ ಗಾಡಿದು ಆ ಗಾಡಿದು ಡಿಫ್ರೆನ್ಸ್ ಏನು ಬರಲ್ಲ. ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಇದು ಕ್ಲಚ್ ಲೋಡಿಂಗ್ ಡಿಫ್ರೆನ್ಸು, ಅದು ಕ್ಲಚ್ ಲೋಡಿಂಗ್ ಅಂತೀನಿ ಹೇಗೆ, ಚೈನು ಪ್ಯಾಡು ಅದರದ್ದು ಚೈನ್ ಪ್ಯಾಡು ಇವೆರಡೇ ಡಿಫ್ರೆನ್ಸು. ಅದನ್ನು ಬಿಟ್ಟರೆ ಬೇರೆ ಏನೂ ಬರಲ್ಲ. ಇದು 1.5 ಲಕ್ಷಕ್ಕೆ ಮಾಡಿಸ್ಬೇಕು, ಅದು 4 ಲಕ್ಷವರೆಗೂ ಮಾಡಿಸ್ಬೇಕು. ಓಕೆನಾ ಸ್ನೇಹಿತರೆ. ಇದಾದಮೇಲೆ ನೆಕ್ಸ್ಟ್ ಬಂದು ಓಕೆ, ನೆಕ್ಸ್ಟು ಏನಪ್ಪ ಅಂತಂದರೆ, ಈ ಗಾಡಿಗಳಲ್ಲಿ 1,000 ಕಿಲೋಮೀಟ್ರಿಗೆ ಒಂದು ಸತಿ ಗ್ರೀಸ್ ಹೊಡಿಸ್ಲೇಬೇಕು ಕಂಪಲ್ಸರಿ. ನೀವು ಯಾವ್ದಾರು ಸರ್ವಿಸ್ ಸ್ಟೇಷನ್ಗೆ ಹೋದ್ರೆ ಸಾಕು, ಇಲ್ಲ ಅಂತಂದರೆ ಪಂಚರ್ ಅಂಗಡಿ ಹತ್ರ ಗ್ರೀಸ್ ಇರೋ ಕಡೆಗೆ ಹೋದ್ರೆ ಸಾಕು, ಅಲ್ಲಿ ಗ್ರೀಸ್ ಅವರೇ ಹೊಡಿತಾರೆ. ನಿಮಗೆ ಕೆಲವ್ರು ಗೊತ್ತಿರಲ್ಲ ಪಿನ್ಗಳು ಎಲ್ಲೆಲ್ಲಿ ಬರ್ತವೆ ಅಂತೇಳಿ. ಆ ಪಿನ್ಗೆ ಗ್ರೀಸು ಕಂಪಲ್ಸರಿ ಹೊಡಿಸ್ಲೇಬೇಕು. 1,000 ಕಿಲೋಮೀಟ್ರಿಗೆ ಒಂದು ಸತಿ ಹೊಡಿಸ್ಬೇಕು. ಆವಾಗ ನಿಮಗೆ ಗಾಡಿ ರನ್ನಿಂಗಲ್ಲಿ ಹಳ್ಳಗುಂಡಿ ಬಿಟ್ಟಾಗ ದಡಬಡ ಸೌಂಡ್ ಬರಲ್ಲ. ಪ್ಲಸ್ ಸ್ಟೇರಿಂಗು ಫ್ರೀ ಇರುತ್ತೆ. ಹಂಗಾಗಿ ಗ್ರೀಸ್ ಹೊಡಿಸ್ಲೇಬೇಕು ಇದಕ್ಕೆ. ಇನ್ನು ಅದನ್ನು ಬಿಡ್ತು ಅಂತಂದರೆ ಕಟ್ಟೆ ಕೆಲಸ ಮಾಡಿಸ್ಕೊಬೇಕು. ಕಟ್ಟೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಲೆವೆಲ್ ಕುತ್ಕೊಂಡ್ಬಿಡುತ್ತೆ. ಒಂದು ಲೆವೆಲ್ ಕುತ್ಕೊಂಡ್ಬಿಟ್ಟಾಗ ಕಟ್ಟೆ ಕೆಲಸ ಮಾಡಿಸ್ಬೇಕು. ಒಂದು ಹೈಟಾಗಿ ಗಾಡಿ ಕಾಣುತ್ತೆ, ಒಂದು ಲುಕ್ಕಾಗಿ ಕಾಣುತ್ತೆ. ಗಾಡಿ ರೋಡಲ್ಲಿ ಹೋಗ್ತಾ ಇದ್ರೆ ಅದು ಲುಕ್ಕೇ ಬೇರೆ ಅನ್ನೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಕಟ್ಟೆ ಮಾಡಿಸ್ಕೋಬೇಕು. ಪ್ಲಸ್ ಅದ್ರ ಜೊತೆಗೆ ಟೈರ್ ತಿನ್ನಲ್ಲ. ಕಟ್ಟೆ ನೀಟಾಗಿ ಮಾಡಿಸ್ಕೊಂಡಿದ್ರೆ ಟೈರ್ ತಿನ್ನಲ್ಲ. ಇನ್ನು ಸಣ್ಣ ಪುಟ್ಟ ಮೆಕ್ಯಾನಿಕ್ ಕೆಲಸ ಇರ್ತವೆ, ಅದು ಮೆಕ್ಯಾನಿಕ್ ಶಾಪ್ಗೆ ಹೋದಾಗ ಅವರೇ ನಿಮ್ಗೆ ಹೇಳ್ತಾರೆ. ನಿಮ್ಗೆ ಏನು ಹಂಗೂ ಡೌಟ್ ಇತ್ತು ಅಂತಂದರೆ ನಾನು ನಂಬರ್ ಹಾಕಿರ್ತೀನಿ, ಅವ್ರು ಕಾಲ್ ಮಾಡಿ ಅವ್ರು ಲೊಕೇಶನ್ ಕೊಡ್ತಾರೆ. ಆ ಗ್ಯಾರೇಜ್ಗೆ ನೀವು ಟೆಂಪೋ ಟ್ರಾವೆಲರ್ನ ನೀವು ಸರ್ವಿಸ್ ಮಾಡಿಸ್ಬೇಕು, ನಮ್ಗೆ ಗ್ಯಾರೇಜ್ ಯಾವುದು ಸಿಗ್ತಾ ಇಲ್ಲ, ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತಂದರೆ ಆ ನಂಬರ್ ಹಾಕಿರ್ತೀನಿ. ಅವ್ರು ಚಂದು ಅಂದ್ಬಿಟ್ಟು ಅವ್ರ ಹತ್ರನೇ ಹೋಗಿ ಡೈರೆಕ್ಟು
ಮಾತಾಡ್ಕೊಳ್ಬೇಕಿದ್ರು ಮಾಡ್ಬೋದು. ಓಕೆ ಸ್ನೇಹಿತರೆ, ನಮ್ಮ ಇವತ್ತಿನ ಟೆಂಪೋ ಟ್ರಾವೆಲರ್ ವ್ಲಾಗ್ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ನೆಕ್ಸ್ಟ್ ಕಂಟೆಂಟ್ ಯಾವ್ದು ಬೇಕು, ಯಾವ ಥರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಅದ್ರ ಬಗ್ಗೆ ಮಾಡ್ತೀನಿ. ಸುಮಾರು ಜನ ನನ್ನ ಲೈಫ್ ಸ್ಟೋರಿ ಬಗ್ಗೆ ಕೇಳ್ತಾ ಇದ್ದೀರಾ, ಅದು ಒಂದಿನ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಇದನ್ನೆಲ್ಲ ಫ್ರೀ ಮುಗಿಸ್ಕೊಂಡು, ನನ್ನದು ಸಣ್ಣ ಪುಟ್ಟ ಡ್ಯೂಟಿ ಇದೆ, ಇವೆಲ್ಲ ಮುಗಿಸ್ಕೊಂಡು ನಿಮ್ಗೇನು ನನ್ನ ಲೈಫ್ ಸ್ಟೋರಿ ಬಗ್ಗೆ ನೀವೇನು ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ಒಂದೊಂದು ಕಮೆಂಟ್ ಹಾಕಿದ್ರೆ ನೀವು ಕೇಳೋ ಪ್ರಶ್ನೆಗೆ ನೀವೇನು ಪ್ರಶ್ನೆ ಕೇಳ್ತೀರೋ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೋದು. ಅದ್ರ ಪ್ರಕಾರ ನೀವು ಎಷ್ಟು ಪ್ರಶ್ನೆ ಕೇಳ್ತೀರೋ ಅದನ್ನೆಲ್ಲ ನಾನು ನೋಟ್ ಮಾಡ್ಕೊತೀನಿ. ಅದಕ್ಕೆ ತಕ್ಕನಂಗೆ ನಾನು ನನ್ನ ಲೈಫ್ ಸ್ಟೋರಿ ಬಗ್ಗೆ ನಿಮಗೆ, ನನ್ನ ಲೈಫಲ್ಲಿ ನಿಮ್ಗೆ ಏನೇನು ಕೇಳಬೇಕು ಅನ್ಸುತ್ತೋ ಅದನ್ನು ಕೇಳಿ ನಾನು ಅದನ್ನು ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಬೈ, ಎಲ್ಲರೂ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಬೈ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ